ಹಾಯ್ ಫ್ರೆಂಡ್ಸ್, ತಮಿಳುನಾಡಿನ ಕಾಂಚೀಪುರಂ ಡಿಸ್ಟ್ರಿಕ್ಟ್ನಲ್ಲಿ ಕುಂದ್ರತೂರು ಎಂಬ ಊರಿದೆ. ಈ ಊರಿಗೆ ಸೇರಿದವರೇ ಈ ವಿಜಯ್ ಹಾಗೂ ಅಭಿರಾಮಿ ದಂಪತಿಗಳು. ವಿಜಯ್ಗೆ ವಯಸ್ಸು 30. ಅವನು ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ. ಹಾಗೆ ಅಭಿರಾಮಿಗೆ 25 ವರ್ಷ. ಆಕೆ ಹೌಸ್ ವೈಫ್. ಈ ದಂಪತಿಗಳಿಗೆ 2 ಮುದ್ದಾದ ಮಕ್ಕಳು. ದೊಡ್ಡ ಮಗ ಅಜಯ್ 6 ವರ್ಷ, ಮಗಳು ಪರಿಮಳಗೆ 4 ವರ್ಷ. ಇದೊಂದು ಚಿಕ್ಕ ಸುಖಿ ಸಂಸಾರ. ಅಂದು ಸೆಪ್ಟೆಂಬರ್ 6, 2018 ದಿನ ಅವತ್ತು ವಿಜಯ್ನ ಬರ್ತಡೇ. ಗಂಡ ವಿಜಯ್ 30ನೇ ವರ್ಷಕ್ಕೆ ಕಾಲಿಟ್ಟ ವರ್ಷಾಚರಣೆಯನ್ನು ಅಭಿರಾಮಿ ಬಹಳ ಜೋರಾಗಿ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾಳೆ. ಪಾರ್ಟಿಯೆಲ್ಲ ಮುಗಿಸಿ ಸುಮಾರು 2 ಗಂಟೆಯ ರಾತ್ರಿಗೆ ವಿಜಯ್ ಅಭಿರಾಮಿ ಜೊತೆಗೆ ಮಕ್ಕಳಾದ ಅಜಯ್ ಹಾಗೂ ಪರಿಮಳ ನಿದ್ರೆಗೆ ಜಾರ್ತಾರೆ. ನೆಕ್ಸ್ಟ್ ಡೇ ರಾತ್ರಿಯೆಲ್ಲ ಸೆಲೆಬ್ರೇಷನ್ನಿಂದಾಗಿ ಲೇಟಾಗಿ ಮಲ್ಕೊಂಡಿದ್ರು. ವಿಜಯ್ ಮಾತ್ರ ಕೆಲಸಕ್ಕೆ ಹೋಗಲೇಬೇಕಿತ್ತು. ಎಂದಿನಂತೆ ಕೆಲಸಕ್ಕೆಂದು ಹೊರಟ ವಿಜಯ್ ಪ್ರತಿದಿನದಂತೆ ತನ್ನ 2 ಮಕ್ಕಳಿಗೆ ಹಣೆಗೆ ಮುತ್ತು ಕೊಟ್ಟು ಹೊರಡೋದು ಅವನ ಅಭ್ಯಾಸವಾಗಿತ್ತು. ಅವತ್ತು ಕೂಡ ತಮ್ಮ ಮಕ್ಕಳಾದ ಅಜಯ್ ಹಾಗೂ ಪರಿಮಳಗೆ ತನ್ನ ಪ್ರೀತಿಯ ಮುತ್ತನ್ನು ಕೊಟ್ಟು ಹೊರಡ್ತಾನೆ. ಆದರೆ ಅವತ್ತು ತನ್ನ 2 ಮಕ್ಕಳಿಗೆ ಮುತ್ತು ಕೊಟ್ಟಾಗ ಅಜಯ್ ಮಾತ್ರ ರೆಸ್ಪಾನ್ಸ್ ಮಾಡ್ತಾನೆ, ಬಾಯ್ ಡ್ಯಾಡಿ ಅಂತ. ಆದರೆ 4 ವರ್ಷದ ಮಗು ಪರಿಮಳ ಮಾತ್ರ ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ಆಕೆ ಕೂಡ ಪ್ರತಿದಿನ ಅಪ್ಪನಿಗೆ ಬಾಯಿ ಹೇಳಿ ಕೆಲಸಕ್ಕೆ ಕಳಿಸುತ್ತಿದ್ದಳು. ಆದರೆ ಅಂದು ಮಾತ್ರ ಆ ಮಗು ಬೆಡ್ನಿಂದಾಗೆ ಒಂದು ಚೂರು ಕದಲಿಲ್ಲ. ನಂತರ ವಿಜಯ್ ಅಭಿರಾಮಿಗೆ ಯಾಕೆ ಮಗಳು ತುಂಬ ಸುಸ್ತಾಗಿದ್ದಾಳ, ತುಂಬ ಗಾಢವಾಗಿ ನಿದ್ರೆ ಮಾಡ್ತಿದ್ದಾಳೆ ಅಂತ ಕೇಳ್ತಾನೆ. ಅದಕ್ಕೆ ಅಭಿರಾಮಿ ಹೇಳ್ತಾಳೆ, ನಿನ್ನೆ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಮಕ್ಕಳ ಜೊತೆ ಆಟ ಆಡಿ ತುಂಬ ಸುಸ್ತಾಗಿದ್ದೋ, ಹಾಗಾಗಿ ಜೋರು ನಿದ್ದೆ ಮಾಡ್ತಾ ಇರ್ಬೋದು. ನೀವು ಈಗ ಆಫೀಸ್ಗೆ ಹೋಗಿ, ನಾನು ಆಮೇಲೆ ಆಕೆನ ಎಬ್ಬರಿಸ್ತೀನಿ ಅಂತಾಳೆ. ಸರಿ ಅಂತ ಹೇಳಿದ ವಿಜಯ್ ಆಫೀಸ್ಗೆ ಹೊರಡ್ತಾನೆ. ಆಫೀಸ್ಗೆ ಹೋದ ವಿಜಯ್ ಮಧ್ಯಾಹ್ನ 3 ಗಂಟೆಯ ಸಮಯಕ್ಕೆ ಅಭಿರಾಮಿಗೆ ಕಾಲ್ ಮಾಡಿ, ನಾನು ಇವತ್ತು ಮನೆಗೆ ಬರೋದಕ್ಕಾಗಲ್ಲ ಅಂತ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತಲೂ ಹೇಳ್ತಾನೆ. ಹೊರಗಡೆ ಬೇರೆ ಹೋಗಬೇಕು, ಹಾಗಾಗಿ ಇವತ್ತು ನಾನು ಆಫೀಸ್ನಲ್ಲಿ ಉಳಿದುಕೊಂಡು ನಾಳೆ ಬರ್ತೀನಿ ಅಂತ ಹೇಳ್ತಾನೆ. ಅಭಿರಾಮಿಗೆ ಇದೆಲ್ಲ ಏನು ಹೊಸ್ತಲ್ಲ. ವಿಜಯ್ ಈ ಥರ ಕೆಲಸದ ನಿಮಿತ್ತ ಮನೆಯಿಂದ ಭಾಳಷ್ಟು ಬಾರಿ ಹೊರಗಡೆ ಸ್ಟೇ ಮಾಡಿರ್ತಾನೆ. ಹಾಗಾಗಿ ಈ ಸಲ ಕೂಡ ಅಭಿರಾಮಿಗೆ ಸರಿ ಅಂತ ತಿಳಿಸಿರ್ತಾಳೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ವಿಜಯ್ ಆಫೀಸ್ನಿಂದ ಮನೆಗೆ ಬರೋಕ್ಕೂ ಮುಂಚೆ ಅಭಿರಾಮಿಗೆ ಕಾಲ್ ಮಾಡ್ತಾನೆ. ಆದರೆ ಅಭಿರಾಮಿಯ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈ ದಿನ ಸೆಪ್ಟೆಂಬರ್ 8, 2018 ಬೆಳಿಗ್ಗೆ ವಿಜಯ್ ಆಫೀಸ್ನಿಂದ ಹೊರಟು ಮನೆಗೆ ಬರ್ತಾನೆ. ಮನೆಯ ಮೇನ್ ಡೋರ್ ಲಾಕ್ ಆಗಿತ್ತು. ಕಾಲಿಂಗ್ ಬೆಲ್ ರಿಂಗ್ ಮಾಡಿದ್ರೆ ಯಾರೂ ಡೋರ್ ಓಪನ್ ಮಾಡ್ತಿಲ್ಲ. ಒಳಗಡೆಯಿಂದ ರೆಸ್ಪಾನ್ಸ್ ಕೂಡ ಬರ್ತಿಲ್ಲ. ಮನೆಯ ಸ್ಪೇರ್ ಕೀ ವಿಜಯ್ ಬಳಿಯಲ್ಲಿ ಇದ್ದುದರಿಂದ ಮೇನ್ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾನೆ. ಮನೆ ಒಳಗೆಲ್ಲ ಅಭಿರಾಮಿ ಹಾಗೂ ಮಕ್ಕಳನ್ನು ಕೂಗುತ್ತಾ ಹುಡುಕ್ತಾ ಇದ್ದಾನೆ. ಆದರೆ ಯಾರೂ ಕಾಣಿಸ್ತಾ ಇಲ್ಲ. ಆದರೆ ಅಭಿರಾಮಿ ಫೋನ್ ಮಾತ್ರ ಸ್ವಿಚ್ ಆಫ್ ಆಗಿ ಮನೆಯ ಹಾಲ್ನಲ್ಲೇ ಇತ್ತು. ಇನ್ನು ಗಾಬರಿಗೊಂಡ ವಿಜಯ್ ಬೆಡ್ರೂಮ್ ಬಾಗಿಲು ತೆರೆದು ನೋಡ್ತಾನೆ. ಅಲ್ಲಿನ ದೃಶ್ಯ ಕಂಡು ನಿಜಕ್ಕೂ ವಿಜಯ್ ಒಂದು ಕ್ಷಣ ಗಾಬರಿಯಾಗಿ ಬಿಡ್ತಾನೆ. ಯಾಕೆಂದರೆ ತನ್ನ 2 ಮಕ್ಕಳು ಬೆಡ್ನ ಮೇಲೆ ಸತ್ತು ಮಲಗಿರ್ತಾರೆ. 6 ವರ್ಷದ ಮಗು ಅಜಯ್ ಬಾಯಲ್ಲಿ ರಕ್ತ ಬರ್ತಿತ್ತು. 4 ವರ್ಷದ ಮಗು ಪರಿಮಳ ಚಿರನಿದ್ರೆಗೆ ಜಾರಿದ್ಲು. ಮನೆಯಲ್ಲಿ ಅಭಿರಾಮಿ ಕಾಣಿಸ್ತಿಲ್ಲ. ತಕ್ಷಣ ಆಂಬುಲೆನ್ಸ್ಗೆ ಕಾಲ್ ಮಾಡಿ ತನ್ನ 2 ಮಕ್ಕಳನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗ್ತಾನೆ. ನಂತರ ಪೊಲೀಸರಿಗೂ ಕಾಲ್ ಮಾಡಿ ವಿಷಯ ತಿಳಿಸ್ತಾನೆ. ಯಾರೋ ಪಾಪಿಗಳು ಮನೆಗೆ ನುಗ್ಗಿ ನನ್ನ ಮಕ್ಕಳನ್ನು ಕೊಂಡು ತನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ ಅಂತ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೂಡ ಕೊಡ್ತಾನೆ. ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದ ಮಕ್ಕಳನ್ನು ಚೆಕ್ ಮಾಡಿದ ಡಾಕ್ಟರ್ ಆಲ್ರೆಡಿ ಈ ಕಂದಮಗಳು ಸತ್ತು ಹೋಗಿವೆ ಅಂತ ವಿಜಯ್ಗೆ ಹಾಗೂ ಪೊಲೀಸರಿಗೆ ತಿಳಿಸ್ತಾರೆ. ನಂತರ ಆ 2 ಮಕ್ಕಳ ಡೆಡ್ ಬಾಡಿಗಳನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸ್ತಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂದು ಬಹಳ ರೋಚಕ ವಿಷಯ ಹೊರಗೆ ಬರುತ್ತೆ. ಅದೇನೆಂದರೆ 4 ವರ್ಷದ ಮಗು ಪರಿಮಳ ಸತ್ತು ಆಲ್ರೆಡಿ 2 ದಿನಗಳು ಕಳೆದಿದೆ. ಹಾಗೆಯೇ ಮಗು ಅಜಯ್ನನ್ನು ಉಸಿರುಗಟ್ಟಿಸಿ ಸಾಯಿಸಲಾಗಿದೆ. ಆದರೆ ಆತ ಸತ್ತು 1 ದಿನ ಆಗಿದೆ ಅಂತ. ಇದೊಂದು ಟೋಟಲಿ ಕನ್ಫ್ಯೂಸಿಂಗ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಯಾರಾದರೂ ಬಂದು ಮಕ್ಕಳನ್ನು ಸಾಯಿಸಿ ಅಭಿರಾಮಿನ ಕಿಡ್ನಾಪ್ ಮಾಡಿದರೆ ಮರ್ಡರ್ ಡೇಟ್ಗಳು ಬೇರೆ ಬೇರೆ ಹೇಗೆ ಆಗಲು ಸಾಧ್ಯ? ಅಂದರೆ ಮಗಳು ಪರಿಮಳ ಬರ್ತ್ಡೇ ಸೆಲೆಬ್ರೇಷನ್ ದಿನವೇ ಸತ್ತು ಹೋಗಿರ್ತಾಳೆ. ಹಾಗೆ ಮಗ ಅಜಯ್ ಅಪ್ಪ ಕೆಲಸಕ್ಕೆ ಹೋದ ದಿನ ಸತ್ತು ಹೋಗಿರ್ತಾನೆ ಅಂತ ರಿಪೋರ್ಟ್ ಹೇಳ್ತಾ ಇತ್ತು. ಇಲ್ಲಿಯವರೆಗೂ ಯಾರೋ ಬಂದು ಮಕ್ಕಳನ್ನು ಸಾಯಿಸಿ ಅಭಿರಾಮಿ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ರೂಟ್ನಲ್ಲೇ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಆದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅವರ ಡೌಟ್ ಎಲ್ಲ ಅಭಿರಾಮಿ ಕಡೆಗೆ ತಿರುಗುತ್ತೆ. ಅಭಿರಾಮಿಯ ಬಗ್ಗೆ ಮೊದಲು ವಿಜಯ್ ಬಳಿಯಲ್ಲಿ ವಿಚಾರಿಸ್ತಾರೆ. ಮಕ್ಕಳನ್ನು ಕಂಡ್ರೆ ಅಭಿರಾಮಿಗೆ ಆಗ್ತಾ ಇರಲಿಲ್ವಾ, ಅಥವಾ ನಿಮ್ಮ ನಡುವೆ ಏನಾದರೂ ಮನಸ್ತಾಪಗಳು ಇತ್ತೋ ಅಂತ. ಅದಕ್ಕೆ ವಿಜಯ್ ಹೇಳ್ತಾನೆ, ನಮ್ಮ ನಡುವೆ ಅಂತಹ ದೊಡ್ಡ ಭಿನ್ನಾಭಿಪ್ರಾಯಗಳು ಏನೂ ಇರಲಿಲ್ಲ. ಮಾಮೂಲಿ ಗಂಡ ಹೆಂಡತಿಯ ಸಣ್ಣ ಪುಟ್ಟ ಜಗಳಗಳು ಇತ್ತು. ಆದರೆ ಹೀಗೆ ಕೆಲ ದಿನಗಳ ಹಿಂದೆ ನಮ್ಮ ಪಕ್ಕದ ಮನೆಯವರು ನನ್ನ ಬಳಿ ಬಂದು ಅಭಿರಾಮಿ ಮಕ್ಕಳಿಗೆ ತುಂಬ ಹೊಡಿತಾಳೆ ಅನಿಸುತ್ತೆ, ಆ ಮಕ್ಕಳ ನೋವಿನ ಆಳು ನಮ್ಮ ಮನೆಯವ್ರಿಗೂ ಕೇಳ್ತಾ ಇದೆ, ದಯವಿಟ್ಟು ಮಕ್ಕಳನ್ನು ಹಾಗೆ ಹೊಡಿಬೇಡಿ ಅಂತ ನಿಮ್ಮ ಪತ್ನಿಗೆ ಹೇಳಿ ಅಂತ ನನ್ನ ಹತ್ರ ಕಂಪ್ಲೇಂಟ್ ಮಾಡಿರ್ತಾರೆ. ನಂತರ ನಾನು ಹೋಗಿ ಅಭಿರಾಮಿ ಬಳಿ ಯಾಕೆ ಮಕ್ಕಳಿಗೆ ಹೊಡಿತಿದ್ಯಾ ಅಂತ ಕೇಳಿದ್ದೆ. ಅದಕ್ಕೆ ಆಕೆ ಮಕ್ಕಳು ಯಾವಾಗಲೂ ನೋಡಿದ್ರು ಮೊಬೈಲ್ನಲ್ಲೇ ಇರ್ತಾರೆ, ನನಗೆ ನನ್ನ ಮೊಬೈಲ್ ಯೂಸ್ ಮಾಡೋಕ್ಕೂ ಬಿಡಲ್ಲ, ಒಂದೇ ಸಮನೆ ಮೊಬೈಲ್ ಬೇಕು ಅಂತ ಅಳ್ತಿದ್ರು, ಹಾಗಾಗಿ 2 ಪೆಟ್ಟು ಕೊಟ್ಟೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೇನೂ ಇಲ್ಲ ಅಂತ ಅಂದಿದ್ಲು.
ಈಗ ಪೊಲೀಸರು ಮೊದಲಿಗೆ ಅಭಿರಾಮಿಯ ಫೋನನ್ನು ಸರ್ಚ್ ಮಾಡ್ತಾರೆ. ಆದರೆ ಅದರಲ್ಲಿ ಯಾವುದೇ ಅನುಮಾನಾಸ್ಪದ ಆಕ್ಟಿವಿಟಿಗಳು ಪೊಲೀಸರಿಗೆ ತಿಳಿಯುವುದಿಲ್ಲ. ಅದರಲ್ಲಿ ಆಕೆಗೆ ಗಂಡನಾದ ವಿಜಯ್ನಿಂದ ರೆಗ್ಯುಲರ್ ಆಗಿ ಕಾಲ್ ಬಂದಿದೆ. ಹಾಗೆ ಇತರೆ ಫ್ಯಾಮಿಲಿ ಮೆಂಬರ್ಸ್ಗಳಿಂದ ಕರೆಗಳು ಹಾಗೂ ಮೆಸೇಜ್ಗಳು ಬಂದಿರೋದು ಬಿಟ್ಟರೆ ಬೇರೆ ಯಾವುದೇ ಶಂಕೆ ಪಡುವಂತಹ ವಿಷಯಗಳು ಇರಲಿಲ್ಲ. ಈಗ ಪೊಲೀಸರು ಮತ್ತೆ ಹಾಗಿದ್ರೆ ನಾವು ಮೊದಲೇ ಊಹೆ ಮಾಡಿದ್ದ ಹಾಗೆ ಮಕ್ಕಳನ್ನು ಕೊಂದು ಅಭಿರಾಮಿಯನ್ನು ಕಿಡ್ನಾಪ್ ಮಾಡಿದ್ದಾರಾ ಎಂಬ ಗೊಂದಲಕ್ಕೆ ಬೀಳ್ತಾರೆ. ಈ ಗೊಂದಲದ ನಡುವೆ ಪೊಲೀಸರು ಮತ್ತೊಂದು ಐಡಿಯಾ ಮಾಡ್ತಾರೆ. ಅದೇನೆಂದರೆ ಆಕೆ ಹೆಸರಿನಲ್ಲಿ ಬೇರೆ ಯಾವುದಾದ್ರೂ ಸಿಮ್ ರಿಜಿಸ್ಟರ್ ಆಗಿದೆಯಾ ಅಂತ. ಆಗ ಗೊತ್ತಾಗುತ್ತೆ ಆಕೆ ಬೇರೊಂದು ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದ್ದಾಳೆ ಅಂತ. ಅದರ ನಂಬರ್ ತೆಗೆಸಿದ ಪೊಲೀಸರು ಅದರ ಕಂಪ್ಲೀಟ್ ಡಾಟಾನ ರಿಕವರ್ ಮಾಡ್ತಾರೆ. ಹಾಗೆಯೇ ಆಕೆ ಮನೆಯಲ್ಲಿ ಬಿಟ್ಟು ಹೋಗಿದ್ದ ಮೊಬೈಲ್ನಿಂದ ಡಿಲೀಟ್ ಆಗಿದ್ದ ಅಷ್ಟು ಡಾಟಾವನ್ನು ರಿಕವರ್ ಮಾಡಿದಾಗ ಗೊತ್ತಾಗುತ್ತೆ ನಿಜವಾಗಿ ಈ ಅಭಿರಾಮಿ ಎಂಬ ಹೆಂಗಸು ಯಾರೆಂದು. ಆ ರಿಕವರ್ ಮಾಡಿದ ಮೊಬೈಲ್ ಡಾಟಾದಲ್ಲಿ ಆಕೆ ಬಹಳ ಟಿಕ್ ಟಾಕ್ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿರ್ತಾಳೆ. ಅದು ಅಷ್ಟೇ ಅಲ್ಲದೆ ವಿಡಿಯೋ ಕಾಲ್ ರೆಕಾರ್ಡಿಂಗ್ಗಳು, ಸ್ಕ್ರೀನ್ಶಾಟ್ಸ್ಗಳು, ಕೆಟ್ಟ ವಾಟ್ಸಪ್ ಮೆಸೇಜ್ಗಳು, ಹೀಗೆ ಹಲವಾರು ವಿಷಯಗಳು ಆ ಫೋನ್ ಡಾಟಾ ರಿಕವರಿ ಮಾಡಿದ ಮೇಲೆ ತಿಳಿಯುತ್ತೆ. ಈ ಎಲ್ಲ ಮೆಸೇಜ್ಗಳು, ವಿಡಿಯೋ ಕಾಲ್ಗಳು ಆಕೆ ಒಬ್ಬ ವ್ಯಕ್ತಿಯೊಂದಿಗೆ ಮಾಡಿರ್ತಾಳೆ. ಈತನೊಂದಿಗೆ ಅಭಿರಾಮಿಗೆ ಏನೋ ಕನೆಕ್ಷನ್ ಇದೆ ಅಂತ ತಿಳಿದುಕೊಂಡ ಪೊಲೀಸರು ಆ ಫೋಟೋಗಳನ್ನೆಲ್ಲ ವಿಜಯ್ಗೆ ತೋರಿಸ್ತಾರೆ. ವಿಜಯ್ ಆ ಫೋಟೋಗಳನ್ನು ನೋಡಿದ ಅದರಲ್ಲೇ ಇರೋ ವ್ಯಕ್ತಿ ಯಾರೆಂದು ತಕ್ಷಣವೇ ಕಂಡು ಹಿಡಿತಾನೆ. ವಿಜಯ್ ಹಾಗೂ ಅಭಿರಾಮಿ ವಾಸವಿದ್ದ ಮನೆಯಿಂದ ಕೆಲವೇ ದೂರದಲ್ಲಿ ಒಂದು ಬಿರಿಯಾನಿ ಹೋಟೆಲ್ ಇದೆ. ಅಲ್ಲಿ ಕೆಲಸ ಮಾಡೋ ಸುಂದರಂ ಅನ್ನೋನೇ ಈ ವ್ಯಕ್ತಿ. ಈ ಸುಂದರಂಗೆ 23 ವರ್ಷ ವಯಸ್ಸು. ಈತನನ್ನು ವಿಜಯ್ ಪೊಲೀಸರಿಗೆ ಗುರುತು ಪತ್ತೆ ಹಚ್ಚಿ ಕೊಟ್ಟ ತಕ್ಷಣವೇ ಪೊಲೀಸರು ಆತ ಕೆಲಸ ಮಾಡುತ್ತಿದ್ದ ಬಿರಿಯಾನಿ ಹೋಟೆಲ್ಗೆ ಹೋಗ್ತಾರೆ. ಆದರೆ ಆತ ಅಲ್ಲಿ ಇರೋದಿಲ್ಲ. ಪೊಲೀಸರು ಆತನ ಮೊಬೈಲ್ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಸರ್ವೆಲೆನ್ಸ್ಗೆ ಹಾಕಿ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ಸುಂದರಂನ ಫೋನ್ ಸ್ವಿಚ್ ಆನ್ ಆಗಿದ್ದರಿಂದ ಆತನ ಲೊಕೇಶನ್ ಪೊಲೀಸರಿಗೆ ಈಸಿಯಾಗಿ ಸಿಗುತ್ತೆ. ಆತ ಚೆನ್ನೈ ಸಿಟಿಯಲ್ಲೇ ಇದ್ದ. ಲೊಕೇಶನ್ಗೆ ಹೋಗಿ ಸುಂದರಂನ ಅರೆಸ್ಟ್ ಮಾಡಿಕೊಂಡು ಬಂದ ಪೊಲೀಸರು ಬಹಳನೇ ರಫ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಯಾಕೆಂದರೆ ಇಲ್ಲಿ ವಿಷಯ 2 ಮುದ್ದಾದ ಮಕ್ಕಳ ಮರ್ಡರ್ಗೆ ಸಂಬಂಧಪಟ್ಟಿದ್ದು. ಪೊಲೀಸರು ಟ್ರೀಟ್ಮೆಂಟ್ ಶುರು ಮಾಡ್ತಾ ಇದ್ದಂಗೆ ಸುಂದರ್ ಎಲ್ಲ ಸತ್ಯ ಒಪ್ಕೋತಾನೆ. ಸುಂದರಂ ಹೇಳ್ತಾನೆ, ಹೌದು, ನಾನು ಹಾಗೂ ಅಭಿರಾಮಿ ಒಬ್ಬರನ್ನೊಬ್ಬರು ಬಹಳನೇ ಪ್ರೀತಿ ಮಾಡ್ತಾ ಇದ್ವಿ. ಆದರೆ ನಿನ್ನೆ ಅಭಿರಾಮಿ ಫೋನ್ ಮಾಡಿ ನಾನು ನನ್ನ 2 ಮಕ್ಕಳನ್ನು ಕೊಂದು ಹಾಕಿದ್ದೇನೆ, ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಬ್ಬರು ಎಲ್ಲಿಯಾದರೂ ಓಡಿ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ನಾನು ಸರಿ ಚೆನ್ನೈಗೆ ಬಾ, ಅಲ್ಲಿಂದ ನಾವು ಕೇರಳಕ್ಕೆ ಹೋಗಿ ಸೆಟಲ್ ಆಗೋಣ ಅಂದಿದ್ದೆ. ಈಗ ಪೊಲೀಸರು ಸರಿಯಾಗಿದ್ದರೆ ಅಭಿರಾಮಿ ಎಲ್ಲಿದ್ದಾಳೆ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಸುಂದರಂ ಹೇಳ್ತಾನೆ, ನನಗೆ ನಿಜವಾಗ್ಲೂ ಈಗ ಆಕೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಅಭಿರಾಮಿ ಹೇಳಿದ್ಲು, ನಾನು ಯಾವುದಾದ್ರೂ ನಂಬರ್ನಿಂದ ನಿನಗೆ ಅವಾಗವಾಗ ಕಾಲ್ ಮಾಡ್ತೀನಿ, ನಾನು ಕಾಲ್ ಮಾಡಿ ಹೇಳಿದ ಮೇಲೇ ನೀನು ಚೆನ್ನೈ ಬಸ್ ಸ್ಟಾಪ್ಗೆ ಬಾ ಅಂತ ಹೇಳಿದ್ಲು. ಆದರೆ ನನಗೆ ಇದುವರೆಗೂ ಯಾವುದೇ ಫೋನ್ ಬಂದಿಲ್ಲ ಅಂತಾನೆ. ಆದರೆ ಪೊಲೀಸರು ಈ ಸುಂದರಂ ವಿಚಾರಣೆ ನಡೆಸುವಾಗಲೇ ಆತನ ಫೋನ್ಗೆ 2 ರಿಂದ 3 ಸರ್ತಿ ಕಾಲ್ ಬರ್ತಾನೆ ಇತ್ತು. ತಕ್ಷಣವೇ ಪೊಲೀಸರು ಸುಂದರಂಗೆ ಫೋನ್ ಅಟೆಂಡ್ ಮಾಡೋ, ಅದು ಅಭಿರಾಮಿ ಆಗಿದ್ದರೆ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊ, ಆದರೆ ನಮ್ಮ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಡಬೇಡ ಅಂತ ಹೇಳ್ತಾರೆ. ಇದಕ್ಕೆ ಒಪ್ಪಿಕೊಂಡ ಸುಂದರಂ ಅಭಿರಾಮಿಯ ಫೋನ್ ಪಿಕ್ ಮಾಡಿ ಮಾತನಾಡ್ತಾನೆ. ಈ ಅಭಿರಾಮಿ ಎಂಬ ಮಹಿಳೆ ಆಕೆಯ ಮನೆಯಿಂದ ಕೆಲವು ಕಿಲೋಮೀಟರ್ಗಳ ದೂರದಿಂದ ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೊಬೈಲ್ ಪಡೆದುಕೊಂಡು ಸುಂದರಂಗೆ ಕಾಲ್ ಮಾಡಿರ್ತಾಳೆ. ಕಾಲ್ ಟ್ರ್ಯಾಕಿಂಗ್ ಆಗುತ್ತಿದ್ದ ಕಾರಣ ಪೊಲೀಸರಿಗೆ ಅಭಿರಾಮಿಯನ್ನು ಹಿಡಿಯೋದು ಅಷ್ಟೇನು ಕಷ್ಟವಾಗಲಿಲ್ಲ. ಸೆಪ್ಟೆಂಬರ್ 8, 2018ಕ್ಕೆ ಆರೋಪಿಗಳು ಪೊಲೀಸರ ವಶದಲ್ಲಿರ್ತಾರೆ. ಅಭಿರಾಮಿನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದಾಗ ಆಕೆಯ ಮಾತುಗಳನ್ನು ನೀವು ಒಮ್ಮೆ ಕೇಳಬೇಕು ಫ್ರೆಂಡ್ಸ್. ರಾಕ್ಷಸಿ ಅಭಿರಾಮಿ ಹೇಳ್ತಾಳೆ, ಈ ಸುಂದರಂ ಕೆಲಸ ಮಾಡುತ್ತಿದ್ದ ಬಿರಿಯಾನಿ ರೆಸ್ಟೋರೆಂಟ್ಗೆ ನಾನು ನನ್ನ ಗಂಡ ವಿಜಯ್ ಮತ್ತು ಮಕ್ಕಳು ಆವಾಗವಾಗ ಹೋಗಿ ಬಿರಿಯಾನಿ ತಿಂತಾ ಇದ್ವಿ. ಅಲ್ಲಿ ನನಗೆ ಸುಂದರಂನ ಪರಿಚಯವಾಗುತ್ತೆ. ನನಗೆ ಆತನನ್ನು ನೋಡ್ತಾ ಇದ್ದಂಗೆ ಒಂಥರದ ಇಂಟ್ರೆಸ್ಟ್ ಬಂತು ಅವನ ಮೇಲೆ. ನಂತರ ನಾನೇ ಅವನಿಗೆ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೆ. ಮಾತನಾಡೋಕ್ಕೆ ಶುರು ಮಾಡಿದ್ವಿ. ನಂತರ ಇಬ್ಬರು ಸೇರಿಕೊಂಡು ಭಾಳಷ್ಟು ಟಿಕ್ ಟಾಕ್ ವಿಡಿಯೋಗಳನ್ನು ಮಾಡ್ತಾ ಇದ್ವಿ. ಈ ಟಿಕ್ ಟಾಕ್ ವಿಡಿಯೋಗಳನ್ನು ಮಾಡುವಾಗಲೇ ನಮ್ಮಿಬ್ಬರ ನಡುವೆ ಒಂದು ಸಂಬಂಧ ಏರ್ಪಟ್ಟಿತ್ತು ಅಂತ ಹೇಳ್ತಾಳೆ. ಇದಾದ ಬಳಿಕ ಬಹಳ ಸಾರಿ ಅಭಿರಾಮಿ ಒಬ್ಬಳೇ ಬಿರಿಯಾನಿ ತಿನ್ನೋ ನೆಪದಲ್ಲಿ ಆತನನ್ನು ನೋಡಬೇಕೆಂದು ಆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ಲು. ಹೀಗೇನೆ ಬಹಳ ತಿಂಗಳುಗಳಿಂದ ಸುಂದರಂ ಹಾಗೂ ಅಭಿರಾಮಿ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ನ ಇಟ್ಕೋತಾ ಬರ್ತಾರೆ. ಆದರೆ ಈ ವಿಷಯ ಬಹಳ ಸೀಕ್ರೆಟ್ ಆಗೇ ಇತ್ತು. ಈ ನಡುವೆ ಮನೆಯಲ್ಲಿ ಅಭಿರಾಮಿ ತನ್ನ ಪ್ರಿಯಕರ ಸುಂದರಂನೊಂದಿಗೆ ಹಗಲಲ್ಲೇ ವಿಡಿಯೋ ಕಾಲ್ ಮಾಡಿ ಮಾತನಾಡುವಾಗ ಮಕ್ಕಳು ಡಿಸ್ಟರ್ಬ್ ಮಾಡ್ತಾ ಇದ್ರು, ಮೊಬೈಲ್ ಕೇಳ್ತಾ ಇದ್ರು. ಇದು ಅಭಿರಾಮಿಗೆ ಬಹಳನೇ ಕೋಪ ತರಿಸ್ತಾ ಇತ್ತು. ಇದರ ಪರಿಣಾಮ ಆ ಮಕ್ಕಳನ್ನು ಪ್ರತಿದಿನ ಹಾಕ್ಕೊಂಡು ಹಿಗ್ಗಮುಗ್ಗ ಥಳಿಸೋಕೆ ಶುರು ಮಾಡ್ತಾಳೆ. ಇದು ನಿರಂತರವಾಗಿ ನಡೆಯುತ್ತಿದ್ದರಿಂದ ಪಕ್ಕದ ಮನೆಯವರು ವಿಜಯ್ಗೆ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಅಭಿರಾಮಿ ಹಾಗೂ ಸುಂದರಂನ ಲವ್ ತುಂಬ ಡೀಪ್ ಆಗಿ ಸಾಗುವಾಗ ಅವರಿಬ್ಬರು ಒಂದು ನಿರ್ಧಾರ ಮಾಡಿರ್ತಾರೆ, ನಾವಿಬ್ಬರು ಒಂದು ಮದುವೆ ಮಾಡ್ಕೊಳ್ಳೋಣ ಅಂತ. ಆದರೆ ಅಭಿರಾಮಿಗೆ ಮದುವೆ ಆಗಿ 2 ಮಕ್ಕಳು ಬೇರೆ ಇದ್ದಾರಲ್ಲ, ಇದಕ್ಕೆ ಅಭಿರಾಮಿ ಒಂದು ಪ್ಲಾನ್ ಮಾಡ್ತಾಳೆ.
ನಾನು ಹೇಗಾದರೂ ಸರಿ ಈ 3 ಜನರಿಂದ ಬಿಡುಗಡೆ ತಗೊಂಡು ಬರ್ತೀನಿ, ಆಮೇಲೆ ಎಲ್ಲಾದರೂ ದೂರ ಹೋಗಿ ಮದುವೆ ಮಾಡಿಕೊಂಡು ಸೆಟಲ್ ಆಗೋಣ ಅಂತ. ಆದರೆ ಆ ಪ್ಲಾನ್ ಏನು ಅನ್ನೋದು ಸುಂದರಂಗೆ ಹೇಳಿರಲಿಲ್ಲ ಅಭಿರಾಮಿ. ವಿಜಯ್ನ ಬರ್ತ್ಡೇ ದಿನ ಅಭಿರಾಮಿ ತಾನು ಅಂದುಕೊಂಡಿದ್ದ ಪ್ಲಾನ್ನ ಎಕ್ಸಿಕ್ಯೂಟಿವ್ ಮಾಡ್ತಾಳೆ. ಅವತ್ತಿನ ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸಿ ಮಲ್ಕೊಳ್ಳೋಕ್ಕೂ ಮುಂಚೆ ಒಂದು ಗ್ಲಾಸ್ ಹಾಲ್ನಲ್ಲಿ 40ರಿಂದ 50 ನಿದ್ದೆ ಮಾತ್ರೆ ಹಾಕಿ ವಿಜಯ್ಗೆ ಕೊಡ್ತಾಳೆ ಅಭಿರಾಮಿ. ಆದರೆ ವಿಜಯ್ ಅವತ್ತಿನ ಸೆಲೆಬ್ರೇಷನಲ್ಲಿ ತುಂಬ ದಣಿದ ಕಾರಣ ಹಾಗೂ ಜೊತೆಗೆ ಬೆಳಿಗ್ಗೆ ಆಫೀಸ್ಗೆ ಬೇಗ ಹೋಗಬೇಕಿದ್ದ ಕಾರಣ ಆ ಹಾಲನ್ನು ಕುಡಿಯದೆ ಮಲ್ಕೊಂಡ್ಬಿಡ್ತಾನೆ. ಆದರೆ ಆ ಹಾಲನ್ನು 4 ವರ್ಷದ ಮಗಳು ಪರಿಮಳ ಬಂದು ಮಲಗಕ್ಕೂ ಮುಂಚೆ ಕುಡ್ದಿರ್ತಾಳೆ. ಆದ್ದರಿಂದ ಮಗು ಪರಿಮಳ ಅವತ್ತು ರಾತ್ರಿಯೇ ಸತ್ತಿರ್ತಾಳೆ. ಇದಾದ ನಂತರ ಬೆಳಿಗ್ಗೆ ವಿಜಯ್ ಆಫೀಸ್ಗೆ ಹೋದ ನಂತರ ಅದೇ ತರಹ ಒಂದು ಗ್ಲಾಸಲ್ಲಿ ಹಾಲಲ್ಲಿ ಮಾತ್ರೆಯನ್ನು ಹಾಕಿ 6 ವರ್ಷದ ಮಗ ಅಜಯ್ಗೆ ಕುಡಿಯೋಕೆ ಕೊಡ್ತಾಳೆ. ಯಾವಾಗ ಅಜಯ್ ಆ ಹಾಲನ್ನು ಕುಡಿದು ನಿದ್ರೆಗೆ ಜಾರ್ತಾನೋ ಆಗ ಆತ ಮಲ್ಕೊಂಡಿದ್ದ ತಲೆ ದಿಂಬಿನಿಂದ ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಕೊಲೆ ಮಾಡ್ತಾಳೆ ಈ ಮಹಾತಾಯಿ. ಹೀಗೆ ತನ್ನ 2 ಮಕ್ಕಳನ್ನು ಕೊಂದ ಮೇಲೆ ಮಧ್ಯಾಹ್ನ ವಿಜಯ್ ಆಫೀಸ್ನಿಂದ ಫೋನ್ ಮಾಡ್ತಾನೆ, ನಾನು ಇವತ್ತು ಮನೆಗೆ ಬರಲ್ಲ ಅಂತ. ಆಗ ಈ ಅಭಿರಾಮಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಯಾಕೆಂದರೆ ತನ್ನ 2 ಮಕ್ಕಳನ್ನು ಆಕೆ ಕೊಂದು ಆಗಿತ್ತು. ವಿಜಯ್ ಮನೆಗೆ ಬಂದರೆ ಖಂಡಿತ ಗೊತ್ತಾಗುತ್ತೆ, ಆಲ್ರೆಡಿ ಮಕ್ಕಳನ್ನು ಕೊಂದು 2 ದಿನ ಆಗಿ ಹೋಗಿದೆ. ತಕ್ಷಣ ಸುಂದರಂಗೆ ಫೋನ್ ಮಾಡಿ, ಹೀಗೆ ನಾನು ನನ್ನ ಮಕ್ಕಳನ್ನು ಸಾಯಿಸಿ ಆಯಿತು, ಆದರೆ ವಿಜಯ್ ಮಿಸ್ ಆಗಿಬಿಟ್ಟ, ಅವನೇನಾದರೂ ನಾನು ಕೊಟ್ಟ ಹಾಲನ್ನು ಕುಡಿದಿದ್ರೆ ಬರ್ತ್ಡೇ ದಿನಾನೇ ಡೆತ್ ಡೇ ಆಗಿಬಿಡ್ತಾ ಇತ್ತು ಅಂತಾಳೆ. ಅವನು ಬದುಕ್ಬಿಟ್ಟ, ಈಗೇನು ಮಾಡೋಕ್ಕಾಗಲ್ಲ, ಹಾಗಾಗಿ ಕೇರಳಕ್ಕೆ ಓಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಳೆ. ಆದರೆ ಹೇಳ್ತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತ್ತು ಅಂತ, ಹಾಗಾಯಿತು ಈ ಅಭಿರಾಮಿ ಕತೆ. ಈ ಕೇಸ್ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ತೆಗೆದುಕೊಂಡಿದ್ದು ಕೇವಲ 1 ದಿನ ಮಾತ್ರ. ಸೆಪ್ಟೆಂಬರ್ 8ಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಸೆಪ್ಟೆಂಬರ್ 9ಕ್ಕೆ ಎಲ್ಲ ಕಲ್ಪಿಟ್ಗಳನ್ನು ಅರೆಸ್ಟ್ ಮಾಡಿ ಆಗಿತ್ತು. ಫ್ರೆಂಡ್ಸ್, ಈ ಕೇಸ್ನ ವಿಚಾರಣೆ ಕೋರ್ಟ್ಗೆ ಬಂದಾಗ ಇಡೀ ಲಾಯರ್ಸ್ಗಳು ಯಾರೂ ತಾವುಗಳು ಅಭಿರಾಮಿ ಪರವಾಗಿ ವಾದ ಮಾಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕೊನೆಗೂ ಯಾರೂ ಬರಲಿಲ್ಲ ಕೂಡ. ಅಭಿರಾಮಿಯ ಸ್ವಂತ ಫ್ಯಾಮಿಲಿ ಕೂಡ ಆಕೆಯನ್ನು ನೀನು ಜೈಲಲ್ಲೇ ಕೊಳೆಯಬೇಕು ಅಂತ ಕೋರ್ಟ್ನ ಹಾಲಲ್ಲಿ ಕಿರ್ಚಿ ಹೇಳಿರ್ತಾರೆ. ಪ್ರೆಸೆಂಟ್ಲಿ ಅಭಿರಾಮಿ ಹಾಗೂ ಸುಂದರಂ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಈ 6 ವರ್ಷದ ಅಜಯ್ ಹಾಗೂ 4 ವರ್ಷದ ಪರಿಮಳ ಎಂಬ ಮುಗ್ಧ ಮಕ್ಕಳ ಬಾಳಲ್ಲಿ ನಡೆದ ಘನಘೋರ ಕಠೋರ ಕತೆ. ಅಮ್ಮ ಮಕ್ಕಳಿಗೆ ಜೀವ ಕೊಡ್ತಾಳೆ ಅಂತಾರೆ, ಇಲ್ಲಿ ಅಮ್ಮನೇ ಮಕ್ಕಳ ಜೀವ ತೆಗೆದಿದ್ದಾಳೆ. ಫ್ರೆಂಡ್ಸ್, ಈ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಸ್ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.